ಹಾಯ್ ಫ್ರೆಂಡ್ಸ್, ಹೇರ್ ಫಾಲ್ ಮಾಸ್ಟರ್ ಸೀರೀಸ್ ಎಪಿಸೋಡ್ 4ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಪಿಸೋಡ್ 4ಅಲ್ಲಿ PCOS PCOD ಪ್ರಾಬ್ಲಮ್ ಇದ್ರೂ ಕೂಡ ಹೇರ್ ಫಾಲ್ ಅನ್ನೋದು ಆಗುತ್ತಾ, ಸೊ ಇದಕ್ಕೆ ಏನೇನೆಲ್ಲ ರೀಸನ್ಸ್ ಇರುತ್ತೆ, ಇದನ್ನು ನಾವು ಯಾವ ಥರ ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಯಾಕೆ ಈ ಎಪಿಸೋಡ್ಸ್ನ ಮಾಡ್ತಾ ಇದ್ದೀನಿ ಅಂದರೆ, ಮೊದಲನೇದಾಗಿ ನಮ್ಮ ಹೇರ್ಸ್ ಹೇಗಿದೆ, ಅದಕ್ಕೆ ರೀಸನ್ಸ್ ಏನು, ಟೈಪ್ಸ್ ಯಾವುದು, ಹಾಗೆ ಇದನ್ನು ನಾನು ಎಪಿಸೋಡ್ 1 to 20 ಎಪಿಸೋಡ್ಸ್ನ ನಾನು ಮಾಡ್ತಾ ಇದ್ದೀನಿ. ಮೊದಲು ನಿಮ್ಮ ಹೇರ್ಸ್ ಹೇಗಿದೆ, ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಆಮೇಲೆ ನೀವು ಹೇರ್ಸ್ಗೆ ಟ್ರೀಟ್ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಸೊ ನಿಮಗೆ ಎಲ್ಲ ಥರ ಸೀರೀಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಫೋರ್ತ್ ಎಪಿಸೋಡ್ ಆಗಿರೋದ್ರಿಂದ ನಾನು PCOS ಪ್ರಾಬ್ಲಮ್ಸಿಂದನೂ ನಿಮಗೆ ಹೇರ್ಫಾಲ್ ಆಗುತ್ತಾ, ಅದು ಯಾವ್ಯಾವ ಥರ ಎಲ್ಲ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ನ್ಯಾಚುರಲ್ ಗ್ಲೋ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನಾದರೂ ಸ್ಕಿನ್ ರಿಲೇಟೆಡ್ ಆಗಲಿ ಅಥವಾ ಹೇರ್ಸ್ದೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಪ್ರಕಾರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಹೋಮ್ ರೆಮಿಡೀಸ್ ಏನಾದರೂ ಮಾಡ್ಬೋದಾ ಅಂದರೆ ಅದನ್ನು ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಸೊ ಯಾರಿಗೆಲ್ಲ ಮಾಹಿತಿ ಇಷ್ಟ ಆಗಿದೆ ಅವರು ಒಂದು ಹಾರ್ಟ್ ಸಿಂಬಲ್ನ ಕಳಿಸಿ ಅಂತ ಹೇಳ್ತೀನಿ ಕಮೆಂಟಲ್ಲಿ. ಫ್ರೆಂಡ್ಸ್, ಏನೇ ಇದ್ದರೂ ಕಮೆಂಟಲ್ಲಿ ನನಗೆ ತಿಳಿಸಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಹಾರ್ಟ್ ಸಿಂಬಲ್ ಕಳಿಸಿದ್ರೆ ನಾನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. PCOD ಪ್ರಾಬ್ಲಮ್ಸಲ್ಲಿ ಏನಾಗಿರುತ್ತೆ ಅಂದರೆ, ನಿಮಗೆ ಇದು ಬಂದ್ಬಿಟ್ಟು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ನಿಮಗೆ PCOS ಪ್ರಾಬ್ಲಮ್ಸು ಬರ್ತಾ ಇರುತ್ತೆ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಮ ಫುಡ್ ಡಯಟ್. ಸೊ ನೀವು ಫುಡ್ ಡಯಟ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೂ ಕೂಡ ಬರುತ್ತೆ. ಹಾಗೆ ಕೆಲವ್ರಿಗೆ ಏನಂದರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕಲಿ ಪ್ರಾಬ್ಲಮ್ಸಿಂದನೂ ಕೂಡ ಅವ್ರ ಮನೇಲಿ ಏನಾದರೂ ಅವ್ರ ಅಮ್ಮ ಅಥವಾ ಅವ್ರ ಅಜ್ಜಿ ಅಥವಾ ಅವ್ರ ದೊಡ್ಡಮ್ಮ ಈ ಥರ ಏನಾದರೂ ಅವ್ರಿಗೂ ಕೂಡ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂದರೂ ಕೂಡ ಸೊ ಈ ಥರ ಹೋಗುತ್ತೆ. ಫ್ರೆಂಡ್ಸ್, ಇದು ಕೆಲವ್ರಿಗೆ ಹೇಗಿರುತ್ತೆ ಅಂದರೆ, ಇದೆಲ್ಲ ಇದ್ರೂ ಕೂಡ ಕೆಲವ್ರಿಗೆ ಯಾವುದೇ ರೀತಿಯಾದಂಥ ಸ್ಕಿನ್ ಪ್ರಾಬ್ಲಮ್ಸ್ ಇರಲ್ಲ, ಹೇರ್ ಫಾಲ್ ಪ್ರಾಬ್ಲಮ್ಸ್ ಇರಲ್ಲ, ಅದು ಹಾಗೇ ಇರುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಸೊ ಇದು ಇಂಬ್ಯಾಲೆನ್ಸ್ ಆದಾಗ ನಿಮಗೆ ನಾರ್ಮಲಿ ಹೇರ್ ಫಾಲ್ ಅನ್ನೋದು ಜಾಸ್ತಿನೇ ಆಗ್ತಾ ಇರುತ್ತೆ. ಯಾಕೆ ಏನು ಅಂದರೆ, ನೀವು ಡಯಟ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅಥವಾ ನೀವು ಸ್ಟ್ರೆಸ್ನ ಜಾಸ್ತಿ ತಗೋತಾ ಇದ್ದೀರಾ. ಸೊ ಈ ಎಲ್ಲ ಕಾರಣಗಳಿಂದನೂ ನಿಮಗೆ ಈ ಥರ ಹೇರ್ ಫಾಲ್ದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. PCOD ಪ್ರಾಬ್ಲಮ್ಮು ಕೂಡ ಹೇರ್ ಫಾಲ್ ಆಗೋದಕ್ಕೆ ಮೇನ್ ಕಾರಣ ಅಂತಲೇ ಹೇಳ್ಬಹುದು. ಫ್ರೆಂಡ್ಸ್, ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದು ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಫ್ರೆಂಡ್ಸ್ ನೀವು ಬಾಚಿದಾಗ ಸ್ವಲ್ಪ ಕೂದಲು ಸಿಕ್ತು, ಸ್ವಲ್ಪ ಕೂದಲು ಎಲ್ರಿಗೂ ಹೇರ್ ಫಾಲ್ ಆಗ್ತಾ ಇರುತ್ತೆ, ಅಷ್ಟು ಸಿಕ್ಕರೆ ಓಕೆ. ಇದೇನಂದರೆ, ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ ನೋಡ್ಕೊಳ್ಳಿ, ಆ ಥರ ಏನಾದ್ರು ನಿಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಖಂಡಿತ ನೀವು ಇದನ್ನು ಡಾಕ್ಟರ್ ಹತ್ರ ಟ್ರೀಟ್ ಮಾಡಿಸ್ಕೊಳ್ಳಿ. ಇದಕ್ಕೂ ಕೂಡ ನಿಮಗೆ ಟ್ರೀಟ್ಮೆಂಟ್ ಅನ್ನೋದು ಡಾಕ್ಟರ್ ಕೊಡ್ತಾರೆ. ಸೊ ಆವಾಗ ನೀವು ನಿಮ್ಮ ಹೇರ್ ಫಾಲ್ಸ್ ಆಗಲಿ, ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಆಗಲಿ ನೀವು ಟೇಕ್ ಕೇರ್ ಮಾಡ್ಕೋಬಹುದು. ಓಕೆನಾ ಫ್ರೆಂಡ್ಸ್, ಇದಕ್ಕೆ ಮೇನ್ ಬಂದ್ಬಿಟ್ಟು ಏನು ಹೆಲ್ಪ್ ಮಾಡ್ಬೋದು ಅಂದರೆ, ನಮ್ಮ ಕಡೆಯಿಂದ ಈಗ ಡಾಕ್ಟರ್ ಹತ್ರ ಹೋಗ್ತೀರಾ, ಅವ್ರು ಹೇಳ್ತಾರೆ, ನಿಮಗೆ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಅದನ್ನು ತಗೋತೀರಾ. ಬಟ್ ನಾವೂ ಕೂಡ ಅಷ್ಟೇ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ನಮ್ಮ ಕಡೆಯಿಂದ ಏನೇನಾಗುತ್ತೆ, ನಮ್ಮ ಕಡೆ ಆಗೋದೇನು ಅಂದರೆ, ಹೆಲ್ದಿಯಾಗಿ ನಮ್ಮ ಡಯಟ್ನ ಇಟ್ಕೊಳ್ಳೋದು, ಪ್ರೋಟೀನ್ಸ್ ಆಗಿರೋ ಅಂತಹದ್ದನ್ನು ಪ್ರತಿಯೊಂದನ್ನು ತಿನ್ನೋದು, ಏನಂದರೆ ಎಗ್ ತಿನ್ನೋದು, ಸೊಪ್ಪು ತರಕಾರಿಗಳನ್ನು ತಿನ್ನೋದು. ಫ್ರೆಂಡ್ಸ್, ಈಗಿನ ಮಕ್ಕಳು ಸೊಪ್ಪು ತರಕಾರಿ ತಿನ್ನೋಕ್ಕೇ ಇಷ್ಟಪಡೋದಿಲ್ಲ. ಸೊ ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಆದಷ್ಟು ನಿಮ್ಮ ಮಕ್ಕಳಿಗೆ ಎಲ್ಲ ಥರ ಪದಾರ್ಥಗಳನ್ನು, ಸೊಪ್ಪುಗಳನ್ನು, ವೆಜಿಟೇಬಲ್ಸ್ನ ತಿನ್ನಿಸೋದಕ್ಕೆ ಟ್ರೈ ಮಾಡಿ, ಅಥವಾ ಅದನ್ನು ಬೇರೆ ಬೇರೆ ಅಡುಗೆಯಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಕೊಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಅವ್ರು ಚಿಕ್ಕವರಾಗಿರೋದ್ರಿಂದ ನಾವು ಏನೇ ಹೇಳಿದ್ರು ಕೂಡ ಅವ್ರಿಗೆ ಅದು ತಲೆಯಲ್ಲಿ ಹೋಗಲ್ಲ. ಅದು ಅವರಿಗೆ ಅರ್ಥ ಆಗಬೇಕು, ಇದನ್ನು ನಾನು ತಿಂದರೆ ನನಗೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಅದನ್ನೆಲ್ಲ ತಿಂದಾಗ ನೆಕ್ಸ್ಟ್ ಅವರಿಗೆ ಈ ಥರ ಪ್ರಾಬ್ಲಮ್ಸ್ಗೆಲ್ಲ ಇರೋದಿಲ್ಲ. ಓಕೆನಾ? ಸೊ ಅದು ಒಂದು ಮೇನ್ ಕಾರಣ ಆಗುತ್ತೆ, ನಾವು ಹೆಲ್ದಿಯಾಗಿರೋಂಥ ಡಯಟ್ ಇಟ್ಕೊಳ್ಳಿಲ್ಲ ಅಂದರೆ. ತುಂಬ ಜನಕ್ಕೆ ಪೇಷನ್ಸ್ ಇರಲ್ಲ, ಮಕ್ಳು ಏನು ಕೇಳ್ತಾರೆ ಅದನ್ನು ಕೊಟ್ಬಿಡ್ತೀರಾ. ಸೊ ಚಿಕ್ಕಂದ್ರಿಂದನೂ ಕೂಡ ನಾವು ಅದನ್ನು ಎಷ್ಟು ಕೇರ್ ತೊಗೊಂಡು ನಾವು ಯಾವ ಥರ ಫುಡ್ ಡಯಟ್ನ ಇಟ್ಕೊಂಡಿರ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ಇದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಕಾಮನ್ಲಿ ಎಲ್ಲರಿಗೂ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನೀವು ಅದನ್ನು ಆಹಾರದಲ್ಲಿ ಮಾತ್ರ ನೀವು ಸರಿ ಮಾಡ್ಕೊಳಕ್ಕಾಗುತ್ತೆ. ಇನ್ನೊಂದು ಎಕ್ಸಸೈಸಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಫ್ರೆಂಡ್ಸ್, ಮೆಡಿಟೇಷನು, ಎಕ್ಸಸೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಹೇಳ್ತೀನಿ. ಸೊ ಇದನ್ನು ನೀವು ಮಾಡ್ತಾ ಬಂದ್ರಿ ಅಂದರೆ, ಎಕ್ಸಸೈಸ್ ಮಾಡ್ಕೊಳ್ಳೋದಾಗಲಿ,
ನೀವು ಡಯಟ್‌ನ ಫಾಲೋ ಮಾಡ್ಕೊಂಡು ಡಯಟ್ ಅಂದ ತಕ್ಷಣ ನೀವು ವೇಟ್ ಕಡಿಮೆ ಮಾಡ್ಕೊಳೋದಕ್ಕಾಗ್ಲಿ ಅಥವಾ ವೇಟ್ ಗೇನ್ ಮಾಡ್ಕೊಳ್ಳೋದಕ್ಕಾಗ್ಲಿ ಡಯಟ್ ಅಂತ ಅನ್ಕೋಬೇಡಿ. ಹೆಲ್ದಿ ಆಗಿರೋವಂಥದ್ದನ್ನ ತಿನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಪ್ರತಿಯೊಂದು ಹಾಗೆ ಫ್ರೆಂಡ್ಸ್ ನೀವು ಡ್ರೈ ಫ್ರೂಟ್ಸ್ ನನಗೂ ಕೂಡ ಡಿಲಿವರಿ ಆದಮೇಲೆ ಇವಾಗ 1 ಇಯರ್ ಆಯಿತು. ಸೊ ಡಿಲಿವರಿ ಆದಮೇಲೆ ನನಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿನೇ ಇತ್ತು. ಸೊ ಸ್ಟಾರ್ಟಿಂಗ್ ಅದನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೇ ಆಗಿರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಂತು. ಬಟ್ ನಾನು ಹೆಲ್ದಿಯಾಗಿರುವಂತಹ ಇದನ್ನು ತಿಂತಾ ಬಂದಾಗ ಅಲ್ಲಿ ಖಂಡಿತ ನಿಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಇವಾಗ ಮೊದಲೆಲ್ಲ ನನಗೆ ಜಾಸ್ತಿ ಮನೆ ತುಂಬಾನೇ ಹೇರ್ ಫಾಲ್ಸ್ ಇರೋದು. ಬಟ್ ಇವಾಗ ಈಗ ಬಾಚಿದಾಗ ಇಷ್ಟು ಹೇರ್ಸ್ ಬಂದರೆ ಹೆಚ್ಚು. ಓಕೆನಾ? ಸೊ ಆ ಥರ ನಮ್ಮನ್ನ ನಾವು ಕೇರ್ ತೊಗೊಂಡಾಗ ನೀವು ಡ್ರೈ ಫ್ರೂಟ್ಸ್ ತಿನ್ನೋದಾಗಲಿ, ಎಗ್‌ನ ತಿನ್ನೋದಾಗಲಿ ಅಥವಾ ನಾನ್ ವೆಜ್ ತಿನ್ನೋರು ನಾನ್ ವೆಜ್‌ನ ತಿನ್ನೋದಾಗಲಿ, ಸೊ ಈ ಥರ ನೀವು ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಾಗ ಹಾಲು ಕುಡಿಯೋದೇ ಆಗಿರಲಿ ಅಥವಾ ಮಕ್ಳಿಗೆ ಹಾಲು ಕೊಡೋದಾಗಿರಲಿ. ಕೆಲವು ಮಕ್ಕಳು ಕುಡಿಯೋದಿಲ್ಲ. ಸೊ ನೀವು ಅದನ್ನು ಫೋರ್ಸ್ ಮಾಡಿ ಅವ್ರಿಗೆ ಫೀಡ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ನೀವು ಪನ್ನೀರ್‌ನ ತಿನ್ನೋದಾಗಲಿ, ಯಾವ್ಯಾವುದೆಲ್ಲ ನಮಗೆ ಹೆಲ್ದಿ ಫುಡ್ಸ್ ಇರುತ್ತೋ ಅದನ್ನು ತಿಂತಾ ಬನ್ನಿ. ಖಂಡಿತ ನಿಮ್ಮ ಹೇರ್ ಫಾಲ್ ಅನ್ನೋದು ಕಂಟ್ರೋಲಿಗೆ ಬರುತ್ತೆ. ಹಾಗೆ ನಿಮಗೆ ಇನ್ನೊಂದೇನಂದರೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಅದು ಕೂಡ ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್ ಹಾಗೆ ಇನ್ನೊಂದು ಏನು ಕಾರಣ ಅಂದರೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದು, ಇದ್ರ ಜೊತೆ ನೀವು ಸ್ಟ್ರೆಸ್ ಕೂಡ ಮಾಡ್ಕೋತಾ ಇರ್ತೀರಾ. ಯಾಕಂದರೆ ಪೀರಿಯಡ್ಸ್ ಆಗಿಲ್ಲ ಅಂದರೆ ಆ ಪೀರಿಯಡ್ಸ್ ಆಗದೆ ಇರೋ ಟೈಮಲ್ಲಿ ಅಯ್ಯೋ ಇನ್ನೂ ಆಗಿಲ್ಲ ಅನ್ನೋ ಒಂದು ಟೆನ್ಷನ್ ಒಂದಿರುತ್ತೆ. ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸು ಒಂದೇ ಸರ್ತಿ ಕೂಡ್ಕೊಂಡ್ಬಿಟ್ಟು ಸೊ ಅಲ್ಲಿ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್ ಫಸ್ಟು ಹೇರ್ ಫಾಲ್ ಇವಾಗ ನಾನು ತೋರಿಸಿದ್ನಲ್ಲ ಅಷ್ಟಾಗಿರುತ್ತೆ. ಅದಾದಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಏನಿರುತ್ತಲ್ವ ಅಲ್ಲಿ ಥಿನ್ ಲೈನ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಹೆಲ್ದಿ ಡಯಟ್ ಇಟ್ಕೊಳ್ಳಿ. ಫ್ರೆಂಡ್ಸ್ ಈ ವಿಡಿಯೋನ ನಾನು ಈ ಟಾಪಿಕ್ನ ಲೆಂದಿ ಮಾಡೋಕ್ಕೆ ಇಷ್ಟ ಇಲ್ಲ. ಇದರಲ್ಲಿ ಏನಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ನಿಮ್ಮನ್ನು ಕೇರ್ ಮಾಡ್ಕೊಳ್ಳಿ. ಕೇರ್ ಮಾಡಿಕೊಂಡು ಹೆಲ್ದಿಯಾಗಿರುವಂಥ ಫುಡ್ಸ್ನ ತೊಗೊಂಡ್ರಿ ಅಂದರೆ ಖಂಡಿತ ನಿಮ್ಮ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟಲ್ಲಿ ಹಾರ್ಟ್ ಸಿಂಬಲ್ನ ಕಳಿಸಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಈ ಥರ ಎಪಿಸೋಡ್ಸ್ನ ನೀವು ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್ ನಾನು ಡೈಲಿ ಶಾರ್ಟ್ಸ್ ಬಂದುಬಿಟ್ಟು ನಿಮಗೆ 7:30 ನಾನು ಹಾಕ್ತಾ ಇರ್ತೀನಿ. ಹೋಮ್ ರೆಮಿಡೀಸ್ ಇರುತ್ತೆ ಅದರಲ್ಲಿ. ಡೇ 1 to 31 ಹೋಮ್ ರೆಮಿಡೀಸಲ್ಲಿ ಇವಾಗ 22 ಹೋಮ್ ರೆಮಿಡೀಸ್ ನಾನು ಹಾಕಿದ್ದೀನಿ. ಸೊ ನೀವು ಚಾನಲ್ ಪೇಜಿಗೆ ಬಂದುಬಿಟ್ಟು ನೋಡಬಹುದು. ಓಕೆನಾ? ನೆಕ್ಸ್ಟ್ ಬೇರೆ ಟಾಪಿಕ್ಸ್ ಬಗ್ಗೆನೂ ನೀವು ನೋಡಬಹುದು. ಇವಾಗ ಹೊಸದು ಚಾನಲ್ ಆಗಿರೋದ್ರಿಂದ ಇನ್ನೂ ನಾನು ಮೋರ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಥರ್ಸ್ಡೇ 11:30ಗೆ ನನ್ನ ಲಾಂಗ್ ವಿಡಿಯೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ? ಫ್ರೆಂಡ್ಸ್ ನೆಕ್ಸ್ಟ್ ಬರೋವಂಥ ಟೈಮಲ್ಲಿ ನಾನು 2 ಲಾಂಗ್ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದಿನ್ನೂ ಡೇಟ್ ಡಿಸೈಡ್ ಮಾಡಿಲ್ಲ. ಖಂಡಿತ ನಾನು ನಿಮಗೆ ಬೇರೆ ಹೋಮ್ ರೆಮಿಡೀಸ್ ಅಥವಾ ಇನ್ಫಾರ್ಮೇಷನ್ ಪ್ರಾಡಕ್ಟ್ ಬಗ್ಗೆ ಸೊ ಈ ಥರ ಎಲ್ಲ ಮಾಹಿತಿನೂ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಓಕೆನಾ? ಫ್ರೆಂಡ್ಸ್ ಇನ್ನೂ ಯಾರು ಎಪಿಸೋಡ್ಸ್ ಎಲ್ಲ 1, 2, 3 ನೋಡಿಲ್ಲಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿಕೊಂಡು ಮಾಹಿತಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.